ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವರ್ಷದ ಮೊದಲನೇ ಹಬ್ಬಕ್ಕೆ ನೀವೆಲ್ಲರೂ ನನಗೆ ಕೊಡ್ತಾ ಇರೋ ಗಿಫ್ಟ್ಗಳು ಅಂದರೆ ಹಳೆ ವಿಡಿಯೋಗಳ ರೀಚ್ಗೆ ಧನ್ಯವಾದಗಳು. ಈ ವಿಡಿಯೋದಲ್ಲಿ ಪ್ರೇಕ್ಷಕ ಮಹಾಪ್ರಭುಗಳಿಗೆ ಎಲ್ಲ ಫಿಲ್ಮ್ ಟೀಮ್ಗಳು ಏನೇನು ಗಿಫ್ಟ್ಸ್ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಬರೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಇದರಲ್ಲಿ ಯಾವ ಫಿಲ್ಮ್ಗೆ ಕಾಯ್ತಾ ಇದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕೇಡಿ ಕತೆಗಳಿಗೆ ಸ್ವಾಗತ. ಇದು ನಿಮ್ಮ ತಲುಪೋ ದಾರಿಯ 14ನೇ ಹೆಜ್ಜೆ. ಅರ್ಥಮೈಂದ ರಾಜ. ದಿಸ್ ಸಂಕ್ರಾಂತಿ ಅನ್ಡೌಟೆಡ್ಲಿ ಬಿಲಾಂಗ್ಸ್ ಟು ಅವರ್ ಶಿವಣ್ಣ ಅಂದರೆ ತಪ್ಪಾಗಲ್ಲ. ಯಾಕಂದರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಅನೌನ್ಸ್ಮೆಂಟ್ಗಳು ಬಂದಿವೆ. ಮೊದಲನೇದು ನಮ್ಮ ಒಂದು ಹಳೆ ವಿಡಿಯೋ ಅಲ್ಲಿ ಹೇಳ್ದಂಗೆ ಅರ್ಜುನ್ ಜನ್ಯ ಅವರ ಡೈರೆಕ್ಟೋರಿಯಲ್ ಡೆಬ್ಯೂಟ್ ಆಗಿದ್ದಂತಹ 45 ಈ ವರ್ಷ ರಿಲೀಸ್ಗೆ ಸಜ್ಜಾಗಿತ್ತು. ಹಾಗೆ ಸಂಕ್ರಾಂತಿಗೆ ಒಂದು ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಮೋಷನ್ ವಿಡಿಯೋನ ಬಿಟ್ಟಿದೆ. ಚಿತ್ರದ ಬಗ್ಗೆ ಟೀಸರ್ ಜಾಸ್ತಿ ಬಿಟ್ಕೊಡ್ಲಿಲ್ಲ ಅಂದರೂ ಕ್ವಾಲಿಟಿ, BGM ಹಾಗೂ ಶಿವಣ್ಣ ಅವ್ರನ್ನ ನೋಡಿ ಖುಷಿಯಾಯಿತು. ಚಿತ್ರತಂಡ ತಮ್ಮ ರಿಲೀಸ್ ಡೇಟ್ನ 15 ಆಗಸ್ಟ್ 2025ಗೆ ಲಾಕ್ ಮಾಡಿದೆ. ಯಾವತ್ತೋ ಗೊತ್ತು ಸರ್ ನನಗೆ. ಶಿವಣ್ಣ ಅವರ ಇನ್ನೊಂದು ಅನೌನ್ಸ್ಮೆಂಟ್ ಅಂದರೆ ರವಿ ಬಸ್ರೂರ್ ಆ್ಯಂಡ್ ಟೀಮ್ಸ್ ವೀರಚಂದ್ರಹಾಸ. ಈ ಅನೌನ್ಸ್ಮೆಂಟ್ ಮೋಷನ್ ಪೋಸ್ಟರಲ್ಲಿ ನಮಗೆ ಗೊತ್ತಾಗಿದ್ದು ಇದು ಚಿತ್ರರಂಗದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಯಕ್ಷಗಾನದ ವೈಭವ ಬೆಳ್ಳಿತೆರೆಯ ಮೇಲೆ ಅಂತ. ಈ ರೀತಿ ಹೊಸ ಪ್ರಯತ್ನಗಳನ್ನ ನೋಡಿದಾಗ ಖುಷಿಯಾಗುತ್ತೆ. ಇನ್ನು 3ನೇ ಅನೌನ್ಸ್ಮೆಂಟ್ ಬಗ್ಗೆ ವಿಡಿಯೋ ಕೊನೆಯಲ್ಲಿ ಮಾತಾಡೋಣ. ಇದು ಯಾವತ್ತೋ ಗೊತ್ತು ಸರ್ ನನಗೆ. ನೀನಾಸಂ ಸತೀಶ್ ಲುಕ್ಸ್ ಪ್ರಾಮಿಸಿಂಗ್ ಇನ್ ಹಿಸ್ ನ್ಯೂ ವೆಂಚರ್ ದ ರೈಸ್ ಆಫ್ ಅಶೋಕ. ಚಿತ್ರದ ಒಂದು ಮಾಸ್ ಮೋಷನ್ ಪೋಸ್ಟರ್ ಜೊತೆಗೆ ಚಿತ್ರೀಕರಣ ಮುಕ್ತಾಯಗೊಳ್ಳುತ್ತಿದೆ ಅನ್ನೋ ವಿಷಯ ತಿಳಿಸಿರುವಂಥ ಟೀಮ್ 3 ಭಾಷೆಗಳಲ್ಲಿ ಫಿಲ್ಮ್ನ ರಿಲೀಸ್ ಮಾಡೋ ಕೆಲಸಗಳಲ್ಲಿವೆ. ಚಿತ್ರದ ಪ್ರೊಡ್ಯೂಸರ್ಸ್ ವರ್ಧನ್ ಹರಿ, ಜೈಷ್ಣವಿ ಹಾಗೂ ಸತೀಶ್ ನೀನಾಸಂ ಆಗಿದ್ದು ಡೈರೆಕ್ಟರ್ ವಿನೋದ್ ವಿ ಅವರಾಗಿದ್ದಾರೆ. ಇದು ಯಾವತ್ತೋ ಗೊತ್ತು ಸರ್ ನನಗೆ. ತರುಣ್ ಕಿಶೋರ್ ಸುಧೀರ್ ಅವರು ತಮ್ಮ ಮುಂದಿನ ಪ್ರೊಡಕ್ಷನ್ ಬಗ್ಗೆ ಅನೌನ್ಸ್ಮೆಂಟ್ ನೀಡಿದ್ದಾರೆ. ವಿಚ್ ಈಸ್ ಡೈರೆಕ್ಟೆಡ್ ಬೈ ಪುನೀತ್ ರಂಗಸ್ವಾಮಿ ಆ್ಯಂಡ್ ಸ್ಟಾರಿಂಗ್ ಏಕಲವ್ಯಾಸ್ ಫೇಮ್ ರಾಣಾ. ಈ ಅನೌನ್ಸ್ಮೆಂಟ್ ಟೀಸರಲ್ಲಿ ನಮಗೆ ಚಿತ್ರದ ಟೈಟಲ್ ಬಗ್ಗೆ ಗೊತ್ತಾಗಲಿಲ್ಲ ಅಂದರೂ ಇದು 7 ಮಲೆಯ ಮಡಿಲಲ್ಲಿ ಎದೆ ನಡುಗಿಸಿದ ಪ್ರೇಮಕತೆ ಅಂತ ಗೊತ್ತಾಗುತ್ತೆ. ಇದು ಯಾವತ್ತೋ ಗೊತ್ತು ಸರ್ ನನಗೆ. ಪ್ರಶಾಂತ್ ವರ್ಮಾಸ್ ಜೈ ಹನುಮಾನ್ ವಿರುದ್ಧ ಕೇಸ್ ದಾಖಲು. ರಿಷಬ್ ಶೆಟ್ಟಿ ಅವರು ಹನುಮಂತನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಕನ್ಫರ್ಮ್ ಮಾಡಿದಂತಹ ಒಂದು ಪೋಸ್ಟರ್ ಈಗ ಇಡೀ ಟೀಮ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದೆ. ಪೋಸ್ಟರಲ್ಲಿ ಹನುಮಂತನ ಮುಖದಲ್ಲಿ ಬದಲಾವಣೆಯಾಗಿದೆ ಎಂಬ ಆರೋಪ ಕೇಳಿಬಂದಿತ್ತು. ವಕೀಲ ತಿರುಮಲ ರಾವ್ ಎಂಬವರು ನಾಂಪಲ್ಲಿ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿದ್ದಾರೆ. ಇದು ಯಾವತ್ತೋ ಗೊತ್ತು ಸರ್ ನನಗೆ. ಹೊಂಬಾಳೆ ಫಿಲ್ಮ್ಸ್ನ ಹೊಸ ಪ್ರಯತ್ನ ಆಗಿರುವಂತಹ 3D ಆನಿಮೇಷನ್ ಮಹಾವತಾರ ನರಸಿಂಹವಿನ ರಿಲೀಸ್ ಡೇಟ್ ಏಪ್ರಿಲ್ 3, 2025ಕ್ಕೆ ಲಾಕ್ ಮಾಡಲಾಗಿದೆ. ಇದು ಯಾವತ್ತೋ ಗೊತ್ತು ಸರ್ ನನಗೆ. ಟಾಕ್ಸಿಕ್ ರಿಲೀಸ್ ಡೇಟ್ ಆಗಿದ್ದಂತಹ ಏಪ್ರಿಲ್ 10ಕ್ಕೆ ಈಗ ಡಾಲಿ ಧನಂಜಯ್ ಅವರು ನಿರ್ಮಾಣ ಮಾಡಿರುವಂತಹ ವಿದ್ಯಾಪತಿ ಸ್ಟಾರಿಂಗ್ ಭೂಷಣ್ ರಿಲೀಸ್ ಆಗ್ತಿದೆ. ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ವಿಡಿಯೋನ ಅವ್ರದೇ ಶೈಲಿಯ ಒಂದು ಪ್ರಮೋಷನಲ್ ಕಂಟೆಂಟಿಂದ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಚಿತ್ರತಂಡ ಹಂಚಿಕೊಂಡಿದ್ದಾರೆ. ಇದು ಯಾವತ್ತೋ ಗೊತ್ತು ಸರ್ ನನಗೆ. ಯಶ್ ಅವರು ರಾವಣನಾಗಿ ಕಾಣಿಸ್ಕೊಳ್ತಿರುವಂತಹ ನಿತೀಶ್ ತಿವಾರೀಸ್ ಮೋಸ್ಟ್ ಆಂಟಿಸಿಪೇಟೆಡ್ ರಾಮಾಯಣ ಕಂಪ್ಲೀಟ್ಸ್ ಇಟ್ಸ್ ಪೋಸ್ಟರ್ ಶೂಟ್. ಹಾಗೆ ಯಶ್ ಅವರ ಬರ್ತ್ಡೇಗೆ ರಿಲೀಸ್ ಆಗಿದ್ದಂತಹ ಸ್ನೀಕ್ ಪೀಕ್ ಆಫ್ ಟಾಕ್ಸಿಕ್ ಕಂಪ್ಲೀಟ್ಸ್ 160 ಮಿಲಿಯನ್ ವ್ಯೂಸ್ ಅಕ್ರಾಸ್ ಆಲ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್. ಇದು ಯಾವತ್ತೋ ಗೊತ್ತು ಸರ್ ನನಗೆ. ಅವರ ಯಾವುದೇ ಚಿತ್ರದ ಶೂಟಿಂಗ್ರ ಅಪ್ಡೇಟ್ ಇಲ್ಲ ಅಂದರೂ ಹಲವು ದಿನಗಳಾದ ಮೇಲೆ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ ಅವರು ಸಂಕ್ರಾಂತಿಗೆ ಶುಭ ಕೋರುವಂತಹ ಫೋಟೋ ಒಂದನ್ನು ಶೇರ್ ಮಾಡಿಕೊಂಡಿದ್ದಾರೆ. ಹಾಗೆ ಅವರ ಸಂಕ್ರಾಂತಿ ಸಂಭ್ರಮದ ಹಲವು ಫೋಟೋಗಳು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳ ಪೂರ್ತಿ ಓಡಾಡ್ತಿತ್ತು. ಇದು ಯಾವತ್ತೋ ಗೊತ್ತು ಸರ್ ನನಗೆ. ಇತರೆ ಇಂಡಸ್ಟ್ರಿಗಳ ಕಡೆಗೆ ಬಂದರೆ ಸದ್ದು ಮಾಡಿದ್ದು ಜೈಲರ್ 2ವಿನ ಅನೌನ್ಸ್ಮೆಂಟ್ ವಿಡಿಯೋ. ಟಿಪಿಕಲ್ ನೆಲ್ಸನ್ ಅವರ ಶೈಲಿಯಲ್ಲಿ ಇತ್ತು ಪೂರ ಟೀಸರ್. ಅನಿರುದ್ಧ್ ಹಾಗೂ ನೆಲ್ಸನ್ ಅವರ ಹ್ಯೂಮರ್, BGM ಹಾಗೂ ಇದನ್ನೆಲ್ಲ ಮೀರಿಸುವಂತಹ ರಜನಿಕಾಂತ್ ಅವರ ಸ್ಕ್ರೀನ್ ಪ್ರೆಸೆನ್ಸ್. ಶಿವಣ್ಣ ಅವರ ಇನ್ನೊಂದು ಅನೌನ್ಸ್ಮೆಂಟ್ ಬಗ್ಗೆ ವಿಡಿಯೋ ಕೊನೆಯಲ್ಲಿ ಮಾತಾಡೋಣ ಅಂತ ಹೇಳಿದ್ವಲ್ಲ, ಅದೇ ಜೈಲರ್ನ ನರಸಿಂಹ. ತಮ್ಮ ಪಾತ್ರದಿಂದ ಜೈಲರ್ ಮೊದಲನೇ ಭಾಗದಲ್ಲಿ ಒಂದು ಝಲಕ್ ಕೊಟ್ಟಿದ್ದಂತಹ ಶಿವಣ್ಣ ಪಾರ್ಟ್ 2 ಅಲ್ಲಿ ಏನು ಮಾಡ್ತಾರೆ ಅಂತ ಕಾದು ನೋಡಬೇಕು. ಇದು ಯಾವತ್ತೋ ಗೊತ್ತು ಸರ್ ನನಗೆ.
ಅಜಿತ್ ಕುಮಾರ್ ಅವರು ಹಾಗೂ ತ್ರಿಷಾ ಅವರು ನಟಿಸಿರುವಂತಹ ವೀಡಾ ಮುಯರ್ಚಿ ಚಿತ್ರದ ಟ್ರೈಲರ್ ಬಿಡುಗಡೆಯಾಗಿದೆ. ಹಾಗೆ ಪ್ರಭಾಸ್ ಮಾರುತಿ ಕೊಲಾಬ್ರೇಷನ್ ವಿನ ರಾಜಾ ಸಾಬ್ ಟೀಮ್ ಅವರು ಪೊಂಗಲ್ ಪೋಸ್ಟರ್ ಒಂದನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಯಾವತ್ತೋ ಗೊತ್ತು ಸರ್ ನನಗೆ. ಇದಾಗಿತ್ತು ನಮ್ಮ ಫಿಲ್ಮಿ ರೌಂಡ್ ಅಪ್. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.